ರಿಯಲ್ ಎಜುಕೇಷನ್ ಮೀನ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟವೆ, ಇನ್ನು ನಾನು ಏನೋ ಮಾಡ್ಕೋಬೇಕು ಅಂಥ ಸಂದರ್ಭವನ್ನು ಕೂಡ ಎದುರಿಸಿ ಮನೋಧೈರ್ಯದಿಂದ ಯಾರು ಮುಂದಕ್ಕೆ ನಡೀತಾರೋ ಆ ರೀತಿ ಯಾರು ಅವ್ರನ್ನ ಎಜುಕೇಟ್ ಮಾಡ್ತಾರೋ ಅದು ಎಜುಕೇಷನ್. ಹೊತ್ತು ಡಿಗ್ರಿಗಳು 10th ಪಾಸ್ ಆಗೋದು ಎಜುಕೇಷನ್ ಅಲ್ಲ. ಒಂದು ಟೀಮ್ ವರ್ಕು, ನಮ್ಮ ಟೀಚರ್ಸಲ್ಲಿ ಒಂದು ಟೀಮ್ನ ಬಿಲ್ಟ್ ಮಾಡಿ, ಆಮೇಲೆ ಟೈಮ್ ಈಸ್ ವೆರಿ ವ್ಯಾಲ್ಯೂಬಲ್. ನಮ್ಮ ಸ್ಕೂಲಲ್ಲಿ ನಾವು ಅನ್ನೆಸರಿ ರಜೆಗಳು ಕೊಡಲ್ಲ. PU ಕೂಡ ಲಾಸ್ಟ್ 3 ಇಯರ್ಸಿಂದ ಸೌತ್ ಬ್ಯಾಂಗ್ಳೂರಲ್ಲಿ ನಮ್ಮದು ಟಾಪ್ ರಿಸಲ್ಟ್ ಇದೆ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆ 100% ರಿಸಲ್ಟ್ ಕೊಡ್ತಾ ಹೋಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಸರ್ ನಮ್ಮ ವೀಕ್ಷಕ ಸರ್, ಮುಖ್ಯವಾದ ಕಾರಣ ಅಂದರೆ ಒಂದು ಟೀಮ್ ವರ್ಕು, ನಮ್ಮ ಟೀಚರ್ಸಲ್ಲಿ ಒಂದು ಟೀಮ್ನ ಬಿಲ್ಟ್ ಮಾಡಿ, ಆಮೇಲೆ ಟೈಮ್ ಈಸ್ ವೆರಿ ವ್ಯಾಲ್ಯೂಬಲ್. ನಮ್ಮ ಸ್ಕೂಲಲ್ಲಿ ನಾವು ಅನ್ನೆಸರಿ ರಜೆಗಳು ಕೊಡಲ್ಲ. ಈಗೇನು ಕ್ರಿಸ್ಮಸ್ ಬಂತು, ಒಂದು 20 ದಿವಸ ರಜೆ ಕೊಟ್ಬಿಡೋದು. ಆಮೇಲೆ ಯಾವುದ್ರದ್ದು ಈ ಜಯಂತಿಗಳು ಬರ್ತದೆ, ನಿಮ್ಗೆ ಗೊತ್ತು, ಕನಕ ಜಯಂತಿ, ವಾಲ್ಮೀಕಿ ಜಯಂತಿ, ಬಸವ ಜಯಂತಿ, ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಇಲ್ಲ ಭಾಳ ಜಯಂತಿಗಳು ಬರ್ತವೆ. ಬಟ್ ಜಯಂತಿನ ನಾವು ಯಾವ ಜಯಂತಿನ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲ್ಲ. ನಾವೇನು ಮಾಡ್ತೀವಿ, ಜಯಂತಿಗಳನ್ನ ರಜೆ ಕೊಡೋದಿಲ್ಲ, ಇಲ್ಲಿ ಸ್ಕೂಲ್ ನಡೆಸ್ತೀವಿ. ಆದರೆ ಯಾರು ಜಯಂತಿ ಬರ್ತದೋ ಅವ್ರ ಬಗ್ಗೆ ಒಂದು 1/2 hour ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀವಿ. ಅವ್ರ ಬಗ್ಗೆ ತಿಳಿಸ್ಕೊಡ್ತೀವಿ, ಏನು ಅವ್ರು ಏನು ಸಾಧನೆ ಮಾಡಿದ್ದಾರೆ, ಅವರಿಂದ ನಾವು ಏನು ಇನ್ಸ್ಪಿರೇಷನ್ ತೊಗೋಬೇಕು. ಆಮೇಲೆ ಸ್ಕೂಲ್ಸು ಕಾಲೇಜು ರನ್ ಮಾಡ್ತೀವಿ. ಇದೊಂದು ಕೂಡ ಮೇಜರ್ ಥಿಂಗ್. ಸರ್, ಜೊತೆಗೆ ನಾನು ಸ್ವಲ್ಪ ಕೇಳ್ಪಟ್ಟೆ, ಪರ್ಸನಲ್ ಡಿಸಬಿಲಿಟಿ ಅಂದರೆ ಏನಾದರೂ ಬೇರೆ ಸ್ಕೂಲಲ್ಲಿ ರಿಜೆಕ್ಟ್ ಮಾಡಿರೋರನ್ನ ತಮ್ಮ ಶಾಲೆಗೆ ಸೇರಿಸ್ಕೊಂಡು ಅವ್ರನ್ನ ಫೇಲ್ ಆಗೋ ವ್ಯಕ್ತಿನ ಪಾಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳೋದು. ಹೌದು ಸರ್, ಈ ವಿಷಯದಲ್ಲಿ ನಾನು ಹೆಮ್ಮೆ ಪಡ್ತೀನಿ. ಆಮೇಲೆ ನಾನು ನಮ್ಮ ಟೀಚರ್ಸ್ಗೆ ಧನ್ಯವಾದಗಳು ಹೇಳಕ್ಕೆ ಕೂಡ ಇಷ್ಟಪಡ್ತೀನಿ. ಯಾಕಂದರೆ ಅಂಥ ಸ್ಟೂಡೆಂಟನ್ನು ಕೂಡ ಚಾಲೆಂಜಾಗಿ ತೊಗೊಂಡು ಅವನ ಮನಸ್ಸು ಗೆದ್ದು ಅವನ ಮೇಲೆ ಸ್ಪೆಷಲ್ ಫೋಕಸ್ ಮಾಡಿ ಪಾಸ್ ಮಾಡಿಸಿರೋದು ಗ್ರೇಟ್ ಸರ್. ಆ ರೀತಿ ಸ್ಟೂಡೆಂಟ್ ಒಂದು 3 ಜನ ಸ್ಟೇಟ್ ಬೋರ್ಡಲ್ಲಿದ್ದರು, CBSE 10th ಅಲ್ಲಿ ಒಂದು 3 ಜನ ಇದ್ದರು. ಈ 6 ಜನನೂ ಕೂಡ ನಾವು ಪಾಸ್ ಮಾಡಿಸಿದ್ದೀವಿ. ಇವ್ರನ್ನ ನೀವು ಸಪ್ರೇಟಾಗಿ ಕುಣಿಸಿ ಗೈಡ್ ಮಾಡ್ತಿರಲ್ಲ, ಇವ್ರ ಜೊತೆ? ಇಲ್ಲ ಸರ್, ಜಾಸ್ತಿ ಶ್ರದ್ಧೆ ವಹಿಸ್ತೀವಿ. ಸೇಮ್ ಕ್ಲಾಸಲ್ಲೇ ಇರ್ತಾರೆ, ಅವ್ರ ಮೇಲೆ ಕಾನ್ಸಂಟ್ರೇಷನ್ ಮೋರ್ ಮಾಡ್ತೀವಿ. ಅವನು ಮುಂದೆ ಕೂರಿಸ್ಕೊಳೋದು, ಅವನ ಜೊತೆ ಜಾಸ್ತಿ ಮಾತಾಡೋದು, ಅವ್ನಿಗೆ ಜಾಸ್ತಿ ಹೆಲ್ಪ್ ಮಾಡೋದು, ಈ ರೀತಿ ನಾವು ಇದು ಮಾಡ್ತೀವಿ ಸರ್. ಎಸ್ಎಲ್ಸಿ ಒಂದು ಟರ್ನಿಂಗ್ ಪಾಯಿಂಟ್, ನೆಕ್ಸ್ಟ್ ಹೋಗೋದೇ ಒಂದು ಬೇಸ್ ಯಾವುದು ಅಂತ ಸ್ಟೂಡೆಂಟ್ಸ್ಗೆ ನೀವು ಯಾವ ರೀತಿ ಒಂದು ಗೈಡ್ ಮಾಡ್ತೀರಾ ಸರ್? ಸರ್, ನಾನು ಖಂಡಿತ ಈಗ ಯಾರು ನಮ್ಮಲ್ಲಿ PU ಇದೆ ಸರ್, PU ಕೂಡ ಲಾಸ್ಟ್ 3 ಇಯರ್ಸಿಂದ ಸೌತ್ ಬ್ಯಾಂಗ್ಳೂರಲ್ಲಿ ನಮ್ಮದು ಟಾಪ್ ರಿಸಲ್ಟ್ ಇದೆ ಸರ್. ಪ್ರತಿ ವರ್ಷ ರಿಸಲ್ಟ್ ಬರಬೇಕಾದ್ರೆ ನಾವು ಪೇಪರಲ್ಲಿ TVಯಲ್ಲಿ ನೋಡೋದೇನು, ಟಾಪು ದಕ್ಷಿಣ ಕನ್ನಡ, ಟಾಪು ಉಡುಪಿ. ಈ ವರ್ಷ ಸೆಕೆಂಡ್ PU ಎಕ್ಸಾಂಪಲ್ ನಾವು ತೊಗೊಂಡ್ರೆ ಟಾಪು ಉಡುಪಿ ಬಂತು. ಉಡುಪಿ ಎಷ್ಟು ಬಂತು? 96.39 ಪಾಸ್ ಪರ್ಸೆಂಟೇಜ್. ದಕ್ಷಿಣ ಕನ್ನಡ ಎಷ್ಟು ಬಂತು? 96.35. ವಾಟ್ ಅಬೌಟ್ ನಮ್ಮ ಕಾಲೇಜಿ? 99. ಸಿಂಗಲ್ ಸ್ಟೂಡೆಂಟ್ ಫೇಲ್. ಅಂದರೆ ಉಡುಪಿ ದಕ್ಷಿಣ ಕನ್ನಡಕ್ಕಂತ ಕೂಡ ನಮ್ಮ ಕಾಲೇಜಿ ಪಾಸ್ ಪರ್ಸೆಂಟೇಜಲ್ಲಿ ಹೈಯೆಸ್ಟಲ್ಲಿದ್ವಿ. ಕೇವಲ ಈ ವರ್ಷದಲ್ಲಲ್ಲ ಸರ್, ಹೋದ ವರ್ಷದಲ್ಲಿ ನಾವೇ ಟಾಪ್ ಇದ್ವಿ. ಅದಕ್ಕೆ ಮುಂಚೆ ವರ್ಷ ಅಂತೂ 100% ರಿಸಲ್ಟ್ ತಂದಿದ್ವಿ. ಹೋದ ವರ್ಷವೂ ಒಂದು ಮಗು ಫೇಲ್ ಆಯಿತು, ಈ ವರ್ಷ ಒಂದು ಮಗು ಫೇಲ್ ಆಯಿತು. ಅದಕ್ಕೆ ಮುಂಚೆ ವರ್ಷ ಯಾರೂ ಫೇಲೇ ಆಗಿಲ್ಲ. ಆಮೇಲೆ ಹೋದ ವರ್ಷ ನನಗೆ ಕರ್ನಾಟಕ ಸ್ಟೇಟ್ 3rd ರ್ಯಾಂಕ್ ಬಂತು. ಹೌದು, ಇವಾಗ ಕೂಡ 600ಕ್ಕೆ ನಮ್ಮದು 591 ಬಂತು. PUCಯಲ್ಲಿ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಿದ್ರೆ 9th ರ್ಯಾಂಕ್ ಬರುತ್ತೆ. ಬಟ್ ನಾವು ರ್ಯಾಂಕ್ ಅನೌನ್ಸ್ ಮಾಡಿಲ್ಲ. ಹೋದ ಸಲ ನಾವು 4th ರ್ಯಾಂಕ್ ಅಂದ್ಕೊಂಡಿದ್ದೀವಿ ನಮ್ಮ ಹುಡುಗನ. ಇದೇ PU ಬೋರ್ಡ್ ಅವರು ನಮ್ಮ ಹುಡುಗನ ಕರೆದು, ನಮ್ಮ ಪ್ರಿನ್ಸಿಪಾಲ್ನ ಕರೆದು 3rd ರ್ಯಾಂಕ್ ಅಂತ ಅನೌನ್ಸ್ ಮಾಡಿ ಅವ್ರಿಗೆ ಒಂದು ಹಾನರಿಂಗ್ ಮಾಡಿ ಕಳಿಸಿದ್ರು. ಭಾಳ ಖುಷಿ ಆಯಿತು ನಮಗೆ. ಸರ್, ಇಷ್ಟು ನೋಡಿ, ಇಷ್ಟು ಬ್ಯಾಂಗ್ಳೂರಲ್ಲೇ ಇಷ್ಟೆಲ್ಲ ತೊಗೊಂಡ್ರೆ, ಅದು ನಿಮಿಷಗಳನ್ನು ತೊಗೊಳ್ತಾ ಇರಬೇಕಾದ್ರೆ ಕೆಲವರು ಪೇರೆಂಟ್ಸ್ಗಳು ಉಡುಪಿ ದಕ್ಷಿಣ ಕನ್ನಡ ಅಂತ ಅಲ್ಲಿ ಕಳಿಸ್ತಾರೆ. ಸರ್, ದೂರದ ಬೆಟ್ಟೆ ಕಣ್ಣಿಗೆ ನುಣ್ಣಗೆ, ಅದು ಗಾದೆ ಇದೆ, ಅರ್ಥ ಆಯ್ತಾ? ಆಮೇಲೆ ಎಲ್ಲೇ ಇದ್ರೂ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಆವಾಗಲೇ ಹೇಳ್ತಾ ಇದ್ದೀನಿ. ಈಗ ನೌದ ಡೇಸು ಮೆಜಾರಿಟಿ ಸ್ಟೂಡೆಂಟ್ಸು ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ. ಸ್ಟೂಡೆಂಟ್ ಅಲ್ಲ, ಪೇರೆಂಟ್ಸ್ ಅಡಿಕ್ಟ್ ಆಗಿದ್ದಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಅಡಿಕ್ಟ್ ಆಗಿದ್ದಾರೆ. ಮನೆ ವಾತಾವರಣ ಕೂಡ ಇಂಪಾರ್ಟೆಂಟ್ ಎಜುಕೇಷನ್ಗೆ. ನಿಮ್ಮ ಮನೆ ವಾತಾವರಣನೇ ಚೆನ್ನಾಗಿಲ್ಲ, ಅವ್ರು ಓದ್ಕೊಳೋ ವಾತಾವರಣ ಇಲ್ಲ ಅಂದರೆ ಮಗು ಕೂಡ ಏನು ಮಾಡ್ತಾನೆ? ಅದಕ್ಕೆ ನಾವು PU ಸ್ಟೂಡೆಂಟ್ಗೆ 9th 10th ಸ್ಟೂಡೆಂಟ್ಗೆ ರೆಸಿಡೆನ್ಷಿಯಲ್ ಸಿಸ್ಟಮ್ ಕೂಡ ಮಾಡಿದ್ದೀನಿ. ಇಲ್ಲಿ ಹಾಸ್ಟೆಲ್ ಇದೆ, ಸಪ್ರೇಟ್ ಬಾಯ್ಸ್ ಹಾಸ್ಟೆಲ್ ಇದೆ, ಸಪ್ರೇಟ್ ಗರ್ಲ್ಸ್ ಹಾಸ್ಟೆಲ್ ಇದೆ. ಅವ್ರ ಜೊತೆ ಮಲಗೋವರೆಗೆ ನಮ್ಮ ಜೂನಿಯರ್ ಟೀಚರ್ಸು, ಜೂನಿಯರ್ ಲೆಕ್ಚರ್ಸ್ ಅವ್ರ ಜೊತೆಯಲ್ಲಿರ್ತಾರೆ, ಸ್ಟಡಿ ಅವರ್ಸ್ ಮಾಡ್ತಾರೆ. ಅದು ಕೂಡ 3 ವರ್ಷದಿಂದ ನಾನು ರೆಸಿಡೆನ್ಷಿಯಲ್ ಸಿಸ್ಟಮ್ ಕೂಡ ನಡೆಸ್ತಾ ಇದ್ದೀನಿ. ಈಗ ಕೋಲಾರ ಭಾಗದಿಂದ ಒಂದು 20 ಮಕ್ಕಳು ಬಂದಿದ್ದರು.
ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋ ಮಕ್ಕಳು ಅವರೆಲ್ಲ ಕೂಡ 10th 60-70 ತೊಗೊಂಡಿರೋರು ಮೊನ್ನೆ PU ರಿಸಲ್ಟಲ್ಲಿ 90+ ಸ್ಕೋರ್ ಮಾಡಿಕೊಂಡು ನೆಗ್ತಾ ಹೋಗಿದ್ರು ಮನೆಗೆ. ಅದು ಭಾಳ ಖುಷಿ ಇದೆ ಸರ್ ನಮಗೆ. ಸರ್, ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸೋದು ಅಂದರೆ ಹೆಚ್ಚಿನ ಮಾರ್ಕ್ಸ್ ತಗೊಳ್ಬೇಕಾದ್ರೆ ಏನೆಲ್ಲ ಒಂದು ಅವರು ಕಲಿಬೇಕಾಗುತ್ತೆ ಸರ್? ಮೇಯ್ನ್ ಥಿಂಗು ಕಾನ್ಸಂಟ್ರೇಷನು, ಹಾರ್ಡ್ ವರ್ಕು, ಇಂಟ್ರೆಸ್ಟು, ಇನ್ವಾಲ್ವ್ಮೆಂಟು ಇವು ಇರಬೇಕು ಸರ್. ಇವಿಲ್ಲ ಅಂದರೆ ಯಾರು ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ಸರ್, ಜೊತೆಗೆ ಕೆಲವು ಮಕ್ಕಳು ಕಡಿಮೆ ಸ್ಕೋರ್ ಅಥವಾ ಫೇಲ್ ಆಗಿ ಡಿಸಪಾಯಿಂಟ್ ಆಗುತ್ತೆ, ಕೆಲವರು ಆತ್ಮಹತ್ಯೆ ನೋಡಿದ್ದೀವಿ. ಆಯಿತು. ಸೊ ಇಂಥ ಮಕ್ಕಳಿಗೆ ತಾವು ಏನು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಜೀವನದಲ್ಲಿ ಕಷ್ಟ ನಷ್ಟಗಳು ಬರ್ತವೆ, ಇದು ಸಹಜ. ಅದು ಜೀವನ ಇರ್ಬೋದು, ಎಜುಕೇಷನ್ ಇರ್ಬೋದು, ಕೆರಿಯರ್ ಇರ್ಬೋದು. ವಿವೇಕಾನಂದದವರು ಏನು ಹೇಳ್ತಾರಂದರೆ, ಎಜುಕೇಷನ್ ಮೀನ್ಸ್ ವಾಟ್? ಎಜುಕೇಷನ್ ಮೀನ್ಸ್ ಗ್ರಾಜ್ಯುಯೇಷನ್ ಆರ್ ಪೋಸ್ಟ್ ಗ್ರಾಜ್ಯುಯೇಷನ್ ಅಲ್ಲವೇ ಅಲ್ಲ. ರಿಯಲ್ ಎಜುಕೇಷನ್ ಮೀನ್ಸ್, ಈಗ ನೀವು ಹೇಳಿದ್ರಿ ಒಂದು ಸೂಸೈಡ್ ಮಾಡ್ಕೊತ ಇದ್ದಾರೆ. ರಿಯಲ್ ಎಜುಕೇಷನ್ ಮೀನ್ಸ್ ಜೀವನದಲ್ಲಿ ನಮ್ಗೆ ಎಂಥ ಕಷ್ಟ ಬಂದ್ರೂ ಇನ್ನು ನಾನು ಬದುಕೋಕ್ಕೆ ಆಗಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟವೆ, ಇನ್ನು ನಾನು ಏನೋ ಮಾಡ್ಕೋಬೇಕು ಅಂಥ ಸಂದರ್ಭವನ್ನು ಕೂಡ ಎದುರಿಸಿ ಮನೋಧೈರ್ಯದಿಂದ ಯಾರು ಮುಂದಕ್ಕೆ ನಡೀತಾರೋ ಆ ರೀತಿ ಯಾರು ಅವ್ರನ್ನ ಎಜುಕೇಟ್ ಮಾಡ್ತಾರೋ ಅದು ಎಜುಕೇಷನ್. ಹೊತ್ತು ಡಿಗ್ರಿಗಳು 10th ಪಾಸ್ ಆಗೋದು ಎಜುಕೇಷನ್ ಅಲ್ಲ. ಈಗ ಅವ್ರು ಸೂಸೈಡ್ ಮಾಡ್ಕೊತಾ ಇದ್ದಾರೆ ಮಕ್ಕಳು ಅಂದರೆ ನಾವು ಕರೆಕ್ಟಾಗಿ ಎಜುಕೇಷನ್ ಕೊಡ್ತಾ ಇಲ್ಲ ಅವ್ರಿಗೆ, ಅದು ತಪ್ಪಾಗತ್ತೆ. ಆಮೇಲೆ ಪಾಪದ ಕೆಲಸ ಕೂಡ ಆಗುತ್ತೆ. ಆ ರೀತಿ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಕ್ಕೆ ನಾವು ಕೂಡ ಕಾರಣಗಳಾಗಿರ್ತೀವಿ. ಅವ್ರಿಗೆ ಮೋಟಿವೇಶನ್ ಮಾಡಬೇಕಾಯ್ತು, ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕಾಯ್ತು. ನಾವು ತಪ್ಪು ಮಾಡಿದ್ವಿ ಅಂತ. ಹೌದು, ಅದಕ್ಕೆ ನಾವೆಲ್ಲ ಕೂಡ ಕಾರಣ ಅಂತೀನಿ ನಾನು. ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿಯಿಲ್ಲ ಅಂತೀನಿ. ವಿವೇಕಾನಂದ ಸ್ವಾಮಿ ಏನು ಹೇಳ್ತಾರೆ, ಅಂಥ ಸ್ಥಿತಿಯಲ್ಲಿ ಕೂಡ ಮೆಂಟಲಿ ಧೈರ್ಯವಾಗಿ ನಾವು ತಯಾರು ಮಾಡ್ತೀವಲ್ಲ ಅದೇ ಎಜುಕೇಷನ್. ಆ ಮಗು ಹಂಗಾಯ್ತು ಅಂದರೆ ನಾವು ಎಜುಕೇಷನ್ ಕೊಟ್ಟಿಲ್ಲ ಅಂತ. ತಪ್ಪಲ್ವಾ? ಸರ್, ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಮಗುಗೆ CA ಆಗಬೇಕು ಅಂತ ಒಂದು ಇಂಟ್ರೆಸ್ಟ್ ಇರುತ್ತೆ. ಪೇರೆಂಟ್ಸು ನೀನು ಡಾಕ್ಟರ್ ಆಗು ಅಂತ ಪುಷ್ ಮಾಡ್ತಾರೆ. ವಿಚ್ ಇಸ್ ಕರೆಕ್ಟ್ ಸರ್? ಸರ್, ಫೋರ್ಸ್ ಮಾಡೋದು 100ಕ್ಕೆ 200% ತಪ್ಪು. ಈಗ ನನ್ನ ಹತ್ರ ಕೂಡ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಬರ್ತಾರೆ. ಪೇರೆಂಟ್ಸ್ದು ಒಂದು ಇಂಟ್ರೆಸ್ಟ್ ಇರುತ್ತೆ, ಮಗುದು ಒಂದು ಇಂಟ್ರೆಸ್ಟ್ ಇರುತ್ತೆ. ಆವಾಗ ನಾನು ಒಂದೇ ಹೇಳ್ತೀನಿ, ನಿಮ್ಮ ಇಂಟ್ರೆಸ್ಟನ್ನ, ನಿಮ್ಮ ಅವೇರ್ನೆಸ್ಸನ್ನು ನೀವು ಮಗುಗೆ ಹೇಳಿ. ಈಗ ನಾನು ಕೌನ್ಸಿಲ್ ಮಾಡ್ತೀನಿ ಯಾರು ಬಂದನು. ಆಮೇಲೆ ಲಾಸ್ಟಲ್ಲಿ ಒಂದು ಮಾತನ್ನು ಹೇಳ್ತೀನಿ, ಎಂಡ್ ಆಫ್ ದಿ ಟೈಮ್ ನೀನು ಡಿಸಿಷನ್ ತಗೋ. ನಾವು ಹೇಳಿದ ಮಾತನ್ನು ಕೇಳಿಸ್ಕೊ, ಫೈನಲ್ ಡಿಸಿಷನ್ ನೀನು ತಗೋ. ಒಂದು ಸಲ ಡಿಸಿಷನ್ ತೊಗೊಂಡಿದ ಮೇಲೆ ನೀನು ಅದನ್ನು ಕಾನ್ಫಿಡೆಂಟಾಗಿ ಓದ್ಕೊಂಡು ಹೋಗಬೇಕು. ನಮ್ಮನ್ನ ಬ್ಲೇಮ್ ಮಾಡಬಾರ್ದು. ನನಗೆ ಈ ಕೋರ್ಸ್ ತೊಗೋಬೇಕು ಅಂತ ಇತ್ತು, ನೀವು ಫೋರ್ಸ್ ಮಾಡಿದ್ದಕ್ಕೆ ನಾನು ಇದು ತೊಗೊಂಡಿದ್ದೆ, ಅದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾನು ಓದೋಕ್ಕಾಗ್ತಾ ಇಲ್ಲ. ಆ ಮಾತುಗಳು ಯಾವ ಸ್ಟೂಡೆಂಟನ್ನು ಹೇಳಬಾರ್ದು. ಪೇರೆಂಟ್ಸ್ ಹೇಳ್ತಾರೆ, ಅವರು ಆಸೆ ಆಕಾಂಕ್ಷೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಈಗ ನಾನು ಈಗ ಟ್ರೆಂಡ್ ಏನಿದೆ, ಏನು ತೊಗೊಂಡ್ರೆ ಏನು ಆಗ್ಬೋದು ಅಂತ ನಾನು ಹೇಳ್ತೀನಿ. ಫೈನಲ್ ಡಿಸಿಷನ್ ನೀವು ತೊಗೋಬೇಕು. ಆ ಫ್ರೀಡಮ್ನ ನಾವು ಮಕ್ಕಳಿಗೆ ಕೊಡಬೇಕು, ಫೋರ್ಸ್ ಮಾಡಬಾರ್ದು. ಹೇಳ್ಬೋದು, ಫೋರ್ಸ್ ಮಾಡ್ಬೋದು, ತಿಳುವಳಿಕೆ ಕೊಡಬೇಕು, ಅವೇರ್ನೆಸ್ ಕೊಡಬೇಕು, ಮೋಟಿವೇಶನ್ ಮಾಡಬೇಕು. ಅಷ್ಟೇ ಬಿಟ್ಟಿದ್ರೆ ಫೋರ್ಸ್ ಮಾಡಬಾರ್ದು, ತಪ್ಪಾಗತ್ತೆ ಅದು. ಈಗ ಯಾವುದಾದ್ರೂ ಪ್ರೀ ಪ್ಲ್ಯಾನ್ ಇರಬೇಕು. ಇವರು ಯಾವುದೋ ಒಂದು ಪೊಲಿಟಿಕಲ್ ಉದ್ದೇಶ ಇಟ್ಕೊಂಡು ಸಡನ್ ಆಗಿ ಡೆಸಿಷನ್ ತೊಗೊಂಡು ಮಕ್ಕಳಲ್ಲಿ ಪೇರೆಂಟ್ಸಲ್ಲಿ ಗೊಂದಲ ಮಾಡಿಕೊಡೋದು ತಪ್ಪಂತ ನಾನು ಹೇಳ್ತೀನಿ. ನೀವು ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನೀವು ಕಟ್ ಆ್ಯಂಡ್ ಕ್ಲಿಯರಾಗಿ ಹೇಳಿ, ಅದಕ್ಕೆ ತಕ್ಕಂಗೆ ಮಕ್ಕಳು ಪ್ರಿಪೇರ್ ಆಗ್ತಾರೆ. ಅದನ್ನು ಬಿಟ್ಬಿಟ್ಟು ನೀವು ಎಕ್ಸಾಮು ಬರೀದ ಟೈಮಲ್ಲಿ ಈ ರೀತಿ ಗೊಂದಲ ಸೃಷ್ಟಿ ಮಾಡೋದು ಒಳ್ಳೆಯದಲ್ಲ. ಪದೇ ಪಠ್ಯಕ್ರಮ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಸರ್, ಇಲ್ಲಿ ಏನಾಗತ್ತೆ ಸರ್, ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಜುಕೇಷನ್ ಸಿಸ್ಟಮಲ್ಲಿ ಆಲ್ಮೋಸ್ಟ್ 16 ಇಯರ್ಸ್ ಇದ್ದೀನಿ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ದು ಅದಕ್ಕೆ ಮುಂಚೆ 16 ವರ್ಷ. ಈ 16 ವರ್ಷ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡಿದ್ದೀನಿ. ಏನೇನು ಬದಲಾವಣೆಗಳು ಬರ್ತದೆ, ಯಾವ ರೀತಿ ಸಿಸ್ಟಮ್ ಇದೆ, ಯಾಕೆ ಬೆಂಗಳೂರು ರಿಸಲ್ಟು ಸೆಕೆಂಡ್ PU ಅಲ್ಲಿ ಯಾವಾಗಲೂ 60% ದಾಟಲ್ಲ, ಅನದರ್ 40% ಸ್ಟೂಡೆಂಟ್ ಯಾಕೆ ಫೇಲ್ ಆಗ್ತಾ ಇದ್ದಾರೆ, ಇದನ್ನೆಲ್ಲ ಕೂಡ ನಾನು ಸ್ಟಡಿ ಮಾಡಿ PU ಕಾಲೇಜ್ ಮಾಡಿದ್ದು, ಸ್ಕೂಲ್ ಮಾಡಿದ್ದು. ಈಗ 100% ರಿಸಲ್ಟು, 99% ಪಾಸ್ ರಿಸಲ್ಟ್. ನನಗೆ ತುಂಬ ಸಂತೋಷವೂ ಇದೆ. ಅರ್ಥ ಆಯ್ತಾ? ಆಮೇಲೆ ಏನು ಮಾಡಬೇಕು ಅಂದರೆ ಸರ್, ಈಗ ಒಂದು ಪಾಠ್ಯಕ್ರಮನ ಚೇಂಜ್ ಮಾಡಬೇಕಾದ್ರೆ ಯಾರೋ ಒಬ್ಬ ರಿಟೈರ್ಡ್ ಪ್ರೊಫೆಸರ್ನ ಇಟ್ಬಿಟ್ಟು LKG ಪಾಠ್ಯಕ್ರಮನ ನೀವು ರೆಡಿ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ LKG ಮಕ್ಕಳ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ, ಚೈಲ್ಡ್ ಸೈಕಾಲಜಿ ಹೆಂಗಿರುತ್ತೆ, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಆ ಏಜ್ ಮಕ್ಕಳಿಗೆ ಹೆಂಗೆ ಮಾಡಬೇಕಂತ ಅವ್ರಿಗೆ ಗೊತ್ತಿರಲ್ಲ.
ಅವ್ರನ್ನ ಇಟ್ಕೊಂಡು ಇವರು ಡೆಸಿಷನ್ ಮೇಕಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ಡೆಸಿಷನ್ ಮೇಕಿಂಗ್ ಅನ್ನೋದು ಒಂದು ಟೀಮ್ ವರ್ಕ್ ಮಾಡಬೇಕು, ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಆವಾಗ ನೀವು ಯಾರು LKG ಟೀಚರು ಒಂದು ಸತತ ಒಂದು 20 ವರ್ಷ ಕೆಲಸ ಮಾಡಿರ್ತಾರೆ LKGಯಲ್ಲಿ, ಆ ಟೀಚರ್ನ ಕೂಡ ನೀವು ಗಮನಕ್ಕೆ ತಗೋಬೇಕು. ಅದು ತಗೊಳಲ್ಲ. ಇದರಿಂದ ಪಾಠ್ಯಕ್ರಮದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಾ ಇದೆ. ಮೂಲ ಯಾರು ಇರ್ತಾರೆ ಎಜುಕೇಷನ್ ಸಿಸ್ಟಮಲ್ಲಿ, ಮೂಲ ಅಂದರೆ LKG ಟೀಚರು ಇಂಪಾರ್ಟೆಂಟು, 10th ಸ್ಟ್ಯಾಂಡರ್ಡ್ ಟೀಚ್ ಮಾಡೋ ಟೀಚರು ಇಂಪಾರ್ಟೆಂಟು, ಮ್ಯಾನೇಜ್ಮೆಂಟು ಇಂಪಾರ್ಟೆಂಟು, ಪೇರೆಂಟು ಇಂಪಾರ್ಟೆಂಟು, ಎಂಡ್ ಆಫ್ ದಿ ಟೈಮ್ ಸ್ಟೂಡೆಂಟ್ ಕೂಡ ಇಂಪಾರ್ಟೆಂಟು. ಇಷ್ಟು ಜನನ ಸೇರಿಸ್ಕೊಂಡು ನೀವು ಒಂದು ಒಪಿನಿಯನ್ಗೆ ಬರಬೇಕೆ ಹೊತ್ತು ಯಾರೋ ಒಂದು 3 ಜನನ ಕಮಿಟಿ ಮಾಡಿಬಿಟ್ಟು ವಯಸ್ಸಾಗಿರೋರನ್ನ, ಅವರು ಹೈಲಿ ಎಜುಕೇಟೆಡ್ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರನ್ನ ಅಗೌರವದಿಂದ ಮಾತಾಡೋಕ್ಕೆ ಕೂಡ ನಾನು ರೆಡಿ ಇಲ್ಲ, ಯಾಕಂದರೆ ಅವ್ರು ಭಾಳ ಸಾಧನೆ ಮಾಡಿರ್ತಾರೆ. ಬಟ್ಟು LKGದ ಬಗ್ಗೆ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ, 5th ಸ್ಟ್ಯಾಂಡರ್ಡ್ ಬಗ್ಗೆ ಅವ್ರಿಗೆ ಹೆಂಗೆ ಗೊತ್ತಿರ್ತದೆ, ಈಗಿನ ಜನ್ರೇಷನ್ ಬಗ್ಗೆ ಹೆಂಗೆ ಗೊತ್ತಿರ್ತದೆ, ಈಗಿನ ಮನೆ ಎನ್ವಿರಾನ್ಮೆಂಟ್ ಬಗ್ಗೆ ಹೆಂಗೆ ಗೊತ್ತಿರ್ತದೆ, ಈಗಿನ ಎನ್ವಿರಾನ್ಮೆಂಟು ಮನೆಯಲ್ಲಿ ಏನು ಪೇರೆಂಟ್ಸ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೋ ಅವಾಗ ಪೇರೆಂಟ್ಸ್ನು ಕೂಡ ಗಮನಕ್ಕೆ ತೊಗೋಬೇಕಲ್ವಾ. ಸ್ಕೂಲ್ ಮ್ಯಾನೇಜ್ಮೆಂಟ್ಗಳನ್ನ ತೊಗೋಬೇಕು, ಕಾಲೇಜಿ ಮ್ಯಾನೇಜ್ಮೆಂಟ್ಗಳನ್ನ ತೊಗೋಬೇಕು, ಒಂದು ಚರ್ಚೆ ನಡೀಬೇಕು, ಆಮೇಲೆ ಫೈನಲ್ ಡಿಸಿಷನ್ ಆಗಬೇಕು. ಒಂದು ರೂಮಲ್ಲಿ ಒಂದು 3 ಜನ 4 ಜನ ಕಮಿಟಿ ಪೂರ್ಣ ಅವ್ರು ಹೇಳಿದೆ ಮಾಡೋದು, ಇದು ತಪ್ಪಾಗುತ್ತೆ. ಸರ್ ಫೈನಲ್ ಆಗಿ ಈ ಕೋರ್ಸ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಈ ಥರ ಇರುತ್ತೆ. ಸೈನ್ಸ್ ತಗೊಂಡವರು ಫ್ಯೂಚರ್ ಆಗಿ ಇಂಜಿನಿಯರ್, ಡಾಕ್ಟರ್ ಈ ಥರ ಮಾಡ್ತಾರೆ. ಸೊ ಕಾಮರ್ಸು ಆರ್ಟ್ಸ್ ಇರೋರು ಫ್ಯೂಚರ್ ಇದೆಯಾ ಅಂತ ಒಂದು ಬಂದಿದ್ದಾರೆ. ಸರ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಈಗ ಪೇರೆಂಟ್ಸು ಕೂಡ ರಾಂಗ್ ರೂಟಲ್ಲಿ ಇದ್ದಾರೆ. ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಪೇರೆಂಟ್ಸು, ನಾನು ವಾಸ್ತವಾಂಶ ಮಾತಾಡ್ತೀನಿ, ಮಕ್ಕಳು ದುಡ್ಡು ದುಡಿಯೋ ಮಿಷನ್ಸ್ ಆಗಿಬಿಡ್ಬೇಕು ಬೇಗ. ಅವರು ಒಳ್ಳೆ ಮನುಷ್ಯ ಆಗಬಾರ್ದು, ಒಳ್ಳೆ ಪ್ರಜೆ ಆಗಬಾರ್ದು, ಮನಿನ ದುಡಿಯೋ ಮಿಷನ್ ಆಗಿಬಿಡ್ಬೇಕು. ಅದರಿಂದ ಎಲ್ಲರೂ ಏನು ಸರ್ ಕೇಳ್ತಾರೆ, ಸೈನ್ಸು ಕಾಮರ್ಸು. ವಾಟ್ ಅಬೌಟ್ ಹ್ಯೂಮನಿಟೀಸ್ ಸಬ್ಜೆಕ್ಟ್? ಆಯಿತು, ಎಕನಾಮಿಕ್ಸೇ ಓದಿಲ್ಲ, ನಾಳೆ ದೇಶನ ನಡೆಸಬೇಕು ಅಂದರೆ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಬೇಕು. ಎಲ್ಲಿಂದ ಬರ್ತಾರೆ? ಆಯಿತು, ಈಗ ಪೇರೆಂಟ್ಸ್ ಏನು ಗಮನ ಕೊಡ್ತಾರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ಅಂತ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇರ್ತಾರೆ. ಬಟ್ಟು ಯಾರು ಮಕ್ಕಳು ಕೂಡ ಗ್ರಾಜ್ಯುಯೇಷನ್ ಲೆವೆಲಲ್ಲಿ ಇಂಗ್ಲೀಷ್ ಲಿಟ್ರೇಚರ್ ಓದಲ್ಲ. ಇಂಗ್ಲೀಷ್ ಲಿಟ್ರೇಚರ್ ಓದೋವರೇ ಸಿಕ್ಕಿಲ್ಲ ಅಂದಮೇಲೆ ಇಂಗ್ಲೀಷ್ ಪಾಠ ಯಾರು ಮಾಡಬೇಕು ಮಕ್ಕಳಿಗೆ? ಅದರಿಂದ ಪೇರೆಂಟ್ಸು ಹ್ಯೂಮನಿಟೀಸ್ ಸಬ್ಜೆಕ್ಟ್ನು ಕೂಡ ಎನ್ಕರೇಜ್ ಮಾಡಬೇಕು. ಅದರಲ್ಲಿ ಯಾರು ಸ್ಟಡಿ ಮಾಡಿಲ್ಲ ಅಂದರೆ ದೇಶನೇ ಹಿಂದಕ್ಕೆ ಹೋಗುತ್ತೆ. ಅದಕ್ಕಾಗಿ ನಾನೇನು ಮಾಡಿದ್ದೀನಿ, ನನ್ನ ಮಗಳನ್ನ PUCಯಲ್ಲಿ ಹ್ಯೂಮನಿಟೀಸ್ ಓದಿಸಿದ್ದೀನಿ, ಡಿಗ್ರಿಯಲ್ಲಿ ಹ್ಯೂಮನಿಟೀಸ್ ಓದಿಸಿದ್ದೀನಿ. ಈಗ UK ಮಾಸ್ಟರ್ಸ್ ಇನ್ ಎಜುಕೇಷನ್ ಮಾಡ್ತಾ ಇದ್ದಾರೆ, PG. ಯಾಕಂದರೆ ಹ್ಯೂಮನಿಟೀಸ್ ಸಬ್ಜೆಕ್ಟ್ ಫ್ಯೂಚರ್ ಇದೆ ಸರ್. ದೇಶನ ಯಾರು ನಡೆಸಬೇಕು? ಆಯಿತು, ಪೊಲಿಟಿಕಲ್ ಸೈನ್ಸ್ ಯಾರು ಓದಿಲ್ಲ ಅಂದರೆ ನಾಳೆ ಒಳ್ಳೆ ಲೀಡರ್ ಯಾರಾಗ್ತಾರೆ ದೇಶಕ್ಕೆ? ಪೊಲಿಟಿಕಲ್ ಸೈನ್ಸ್ ಎಷ್ಟು ಜನ ಓದಿಸ್ತಾ ಇದ್ದಾರೆ? ಹ್ಯೂಮನಿಟಿ ಸಬ್ಜೆಕ್ಟಲ್ಲೇ ಬರುತ್ತೆ ಪೊಲಿಟಿಕಲ್ ಸೈನ್ಸ್. ವಾಟ್ ಅಬೌಟ್ ಸೈಕಾಲಜಿ? ವಾಟ್ ಅಬೌಟ್ ಇಂಗ್ಲೀಷ್ ಲಿಟ್ರೇಚರ್? ವಾಟ್ ಅಬೌಟ್ ಎಕನಾಮಿಕ್ಸ್? ಅದರಿಂದ ನಾನು PUCಯಲ್ಲಿ CBSEಯಿಂದ ಪರ್ಮಿಷನ್ ತೊಗೊಂಡಿದ್ದೀನಿ ಹ್ಯೂಮನಿಟಿ ಸಬ್ಜೆಕ್ಟು. ಒಬ್ಬರಂದ್ರೆ ಒಬ್ಬರು ಎನ್ಕ್ವೈರಿಗೆ ಬರಲ್ಲ. ನಾನು ನಮ್ಮ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ಗೆಲ್ಲ ಹೇಳ್ತಾ ಇದ್ದೀನಿ, ನೀವು 10 ಜನನ ಸ್ಟೂಡೆಂಟ್ನ ಹ್ಯೂಮನಿಟಿ ಸಬ್ಜೆಕ್ಟಲ್ಲಿ ಸೇರಿಸಿ, ನಾನು ಕಾಲೇಜಿಗೆ ರನ್ ಮಾಡ್ತೀನಿ ಹ್ಯೂಮನಿಟಿ ಸಬ್ಜೆಕ್ಟು. ಆದರೂ ರೆಸ್ಪಾನ್ಸೇ ಇಲ್ಲ, ನಾನೇನು ಮಾಡಲಿ?